ಆಂದೋಲನ ಅಂತ ಹೇಳ್ಬಿಟ್ಟು 1.5 ವರ್ಷದಲ್ಲಿ ಯಾವ್ದ್ರಲ್ಲಿ ಮಾಡಿದ್ರು ಗೊತ್ತಿಲ್ಲ ನಮಗೆ. ಬಟ್ ಆ ಪದನ ಕರ್ನಾಟಕ ರಾಜ್ಯದಲ್ಲಿ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ. ವಕ್ ವಿಚಾರವಾಗಿ ಸೇರ್ಕೋಬೋದಿತ್ತು, ಅಥವಾ ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆನೇ ಚಿಂತನೆ ಮಾಡ್ಬೋದಿತ್ತು, ಅಥವಾ ಬೇರೆ ಅನೇಕ ವಿಚಾರದಲ್ಲಿ ಮಾತನಾಡ್ಬೋದಿತ್ತು. ಅದು ಬಿಟ್ಟುಬಿಟ್ಟು ಹೋಗ್ಬಿಟ್ಟು ತಮ್ಮ ವೇದಿಕೆ ಇದಂಥದ್ದು ಮಾಧ್ಯಮದ ಸಂವಾದದ ಜೊತೆಗೆ ಹೋಗ್ಬಿಟ್ಟು ಅದು ಎಂಥದ್ದು ಸಿದ್ದರಾಮಯ್ಯನವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ನ ಬಿಜೆಪಿ ವೇದಿಕೆ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾತನಾಡಿದ್ರೆ ಏನು ಪ್ರಯೋಜನ ಬರ್ತದೆ? ಯು ಶುಡ್ ಹ್ಯಾವ್ ಸ್ಪೋಕನ್ ಆನ್ ಬಿಜೆಪಿ ಅಂಡ್ ಕರ್ನಾಟಕಸ್ ಮೇನ್ ಇಶ್ಯೂಸ್ ರಾದರ್ ದೆನ್ ಡಿಫೆಂಡಿಂಗ್ ಡಿ ಕೆ ಶಿವಕುಮಾರ್. ಇದೇ ವಾದವನ್ನು ನಾವು ಇವತ್ತು ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಜೊತೆಗಿದ್ದವ್ರು ಹೋಗ್ಬಿಟ್ಟು ಡೆಲ್ಲಿಗೆ ಮಾತಾಡ್ತಾರೆ. ಹೌ ಆರ್ ವಿ ಕನ್ಸರ್ನ್ಡ್ ವಿತ್ ಅವರ್ ಬಿಜೆಪಿ? ದಟ್ ಈಸ್ ದೇರ್ ಇಂಟರ್ನಲ್ ಮ್ಯಾಟರ್ಸ್. ಅವ್ರದ್ದೇ ಆಗಿರ್ತಕ್ಕಂಥ ಇಂಟರ್ನಲ್ ಮ್ಯಾಟರ್ಸ್. ಅವ್ರ ಲೀಡರ್ಸ್ ಇದ್ದಾರೆ ಮಾತನಾಡ್ಕೊಳ್ಳೋದಕ್ಕೆ. ಬಿಜೆಪಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ, ರಾಜ್ಯಾಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಈ ಈಸ್ ಡಿಫೆಂಡಿಂಗ್ ಡಿ ಕೆ ಶಿವಕುಮಾರ್. ಅಂದ್ರೆ ಇವ್ರನ್ನ ಚೇಂಜ್ ಮಾಡಬೇಕಿತ್ತು, ಇವ್ರನ್ನ ವರಿಷ್ಠರು ಹೋಗಿದ್ದಾರೆ, ಇವ್ರನ್ನ ಚೇಂಜ್ ಮಾಡಕ್ ಹೋಗಿ ನಮಗೇನಾಗಬೇಕಾಗಿದೆ ಅವ್ರನ್ನ ಚೇಂಜ್ ಮಾಡೋದಕ್ಕೆ? ನಾವಿವತ್ತು ಹೇಳ್ತಾ ಇದೀವಿ ನಿಮ್ಮನ್ನ ಚೇಂಜ್ ಮಾಡಬೇಕು ಅಂತೇಳಿ. ನೀವು ಅವ್ರನ್ನ ಚೇಂಜ್ ಮಾಡದೇ ಇರೋದ್ರ ಬಗ್ಗೆ ನೀವು ಹೋಗ್ಬಿಟ್ಟು ವಾದ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿದ್ದದ್ದು ಸರಿ ಮಾಡ್ಕೊಳ್ಳೋಷ್ಟು ಜ್ಞಾನ ಇಲ್ಲ ಅಂದ್ರೆ ಏನ್ ಆಗುತ್ತೆ? ಹಾಗಾಗಿ ಈ ತರ ವಿಚಾರಗಳು ಅವ್ರಿಗೆ ಸಂಬಂಧ ಇಲ್ಲದೆ ಇರೋ ಏನೇನೋ ಆಗ್ತಾ ಇದಾವೆ. ಹಾಗಾಗಿ ಆಂದೋಲನ ಅನ್ನೋದು ಅವರಿಗೆ ಅರ್ಥ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ಕುಮಾರ್ ಬಂಗಾರಪ್ಪನವರು ಯಡಿಯೂರಪ್ಪನವರಿಂದನೇ ಬಿಜೆಪಿ ಬಂದಂತವರು, ಈಗ ಯಾಕೆ ಅವ್ರ ಮಗ ರಾಜ್ಯಾಧ್ಯಕ್ಷರಾದ್ರೆ ಇಷ್ಟೊಂದು ವಿರೋಧವನ್ನ ಮಾಡ್ತಿದ್ದಾರೆ? ನಾನು ಯಾವತ್ತೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ನಾವು ವಿರೋಧ ಮಾಡಿಲ್ಲ. ಐ ಥಿಂಕ್ ಬಹಳಷ್ಟು ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ಗೌರವನ್ನ ನಾನು ಪಕ್ಷ ಸೇರ್ತಕ್ಕಂಥದ್ದಿಂದಲಿರ್ಬೋದು ಅಥವಾ ಅವ್ರು ವಿರೋಧ ಪಕ್ಷದ ಇರ್ಬೋದು. ನಾನು ಮಂತ್ರಿ ಆದಾಗಲೇ ಅವ್ರು ವಿರೋಧ ಪಕ್ಷದಲ್ಲಿದ್ರು. ಅವ್ರು ಯಾವತ್ತು MLC ಆಗಿದ್ರು. ಅವತ್ತು ಅವರ ಹಿರಿತನಕ್ಕೆ ಅವತ್ತು ರಾಜಕೀಯಕ್ಕೆ ಗೌರವ ಕೊಡೋದು. ಶಿವಮೊಗ್ಗದಲ್ಲಿ ಅದೊಂದು ಪರಂಪರೆ ಇದೆ. ನಾವು ಯಾರು ಕೂಡ ನಮ್ಮ ರಾಜಕೀಯದ ದ್ವೇಷಗಳನ್ನ ಇವಾಗೇನು ಮಾಡ್ತಾ ಇದಾರೆ ಆ ಮಟ್ಟಕ್ಕೆ ಮಾಡಿಲ್ಲ. ಇವಾಗೇನು ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ ಆ ಮಟ್ಟಕ್ಕೆಲ್ಲ ನಾವು ಮಾಡಕ್ ಹೋಗಿಲ್ಲ. ನಾವೆಲ್ಲರೂ ಕೂಡ ಬಹಳ ಆತ್ಮೀಯತೆಯಿಂದ ಮಾಡಿರ್ತಕ್ಕಂಥ ರಾಜಕಾರಣ ಬಂದಿದೆ. ಆದರೆ ಇವತ್ತು ಹಂಗೆ ಆಗ್ತಾ ಇಲ್ಲ. ನಾವು ಬೇರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಎಲ್ಲರೂ ಇಡೀ 239 ಬೂತ್ನವರೆಲ್ಲ ಸೇರಿಬಿಟ್ಟು ಒಬ್ಬ ಮಂಡಲದ ಅಧ್ಯಕ್ಷರು ಮಾಡಿರಿ ಅಂದ್ರೆ ಅದನ್ನ ಬಿಟ್ಟುಬಿಟ್ಟು ಬೇರೆ ಒಬ್ಬರನ್ನ ಅವ್ರದೇ ತಿಳುವಳಿಕೆ ಇದ್ದವ್ರನ್ನ ಸೊರಬಕ್ಕೆ ಮಂಡಲದ ಅಧ್ಯಕ್ಷರನ್ನ ಮಾಡ್ತಾರೆ. ಮಾಡಕ್ಕಾಗತ್ತೆ? ಸಾಧ್ಯ ಆಗತ್ತಾ? ನಾವೆಲ್ಲರೂ ಸೇರಿ ಅಂತ ನಾನು ಒಬ್ಬನೇ ಕೊಟ್ಟವನಲ್ಲ, ಮೀಟಿಂಗ್ ಮಾಡಿ ಅವ್ರನ್ನೇ ಕಳಿಸಿ ಬಂದು ಅವರು ಇದನ್ನೇ ಹಾಕೊಂಡು ಇದನ್ನೇ ಹೇಳೋದು. ಇದು ಇರ್ರೆಗ್ಯುಲಾರಿಟೀಸ್ ಹೆಂಗೆ ನಡೀತಾ ಇದೆ ಎಲೆಕ್ಷನ್ಸ್ ಪ್ರೋಸೆಸ್ ಅಲ್ಲಿ ಅಂದ್ರೆ ಈ ತರ ನಡೆದಿದ್ದನ್ನೇ ಇವ್ರು ರಾಜ್ಯಾಧ್ಯಕ್ಷರಾಗಿ ಅಲ್ಲಿರ್ತಕ್ಕಂಥವ್ರನ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸ್ಥಾನಮಾನಗಳನ್ನ. ಇದು ಇವರಿಂದ ಸಾಧ್ಯ ಇಲ್ಲ. ಇವ್ರು ಮತ್ತು ಕೂಡ ಬಿಜೆಪಿನಲ್ಲಿ ಗುಂಪು ಕಟ್ಟೋದಕ್ಕೆ ನೋಡ್ತಾರೆ. ಅವ್ರು ಹಳೆ ಕೆಜೆಪಿನಲ್ಲಿನೇ ಒಂದು ಗುಂಪು ಮಾಡಿದ್ದಾರೆ. ಇಲ್ಲಾಂದ್ರೆ ದಾವಣಗೆರೆಯಲ್ಲಿ ಹಿಂಗೆ ಆಗ್ತಿರ್ಲಿಲ್ಲ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಯಾಕೆ ಹೊರಗೆ ಬರ್ತಿದ್ರು, ಹರೀಶ್ ಅವರು ಯಾಕೆ ಹೊರಗೆ ಬರ್ತಿದ್ರು? ಅವ್ರಿಗೇನಾಗಬೇಕಿದೆ? ಅವ್ರೇನಾದ್ರು ಕೇಳ್ತಾ ಇದ್ದಾರೆ ಇಲ್ಲಿ? ಹಾಗಾಗಿ ಇವತ್ತು ಚಂದ್ರಪ್ಪನವ್ರು ಇರ್ಬೋದು, ಅನೇಕರು ಇರ್ಬೋದು, ಇವರೆಲ್ಲರೂ ಕೂಡ ಯಾಕೆ ಬರ್ತಾ ಇದ್ದಾರೆ? ಯಾಕೆ ನಾವು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕವನ್ನು ಪೂರ್ಣ ಯಾಕೆ ಕಳ್ಕೊಂಡಿದ್ವಿ ಇವ್ರ ಲೀಡರ್ಶಿಪ್ ಮೇಲೇನೆ? ಅಥವಾ ದಾವಣಗೆರೆ ಯಾಕೆ ಕಳ್ಕೊಂಡ್ವಿ? ಅಥವಾ ಬೆಳಗಾಂ ಕಡೆಗೆ ಯಾಕೆ ಕಳ್ಕೊಂಡ್ವಿ? ಇಲ್ಲಿ ಯಡಿಯೂರಪ್ಪನವರು ವೈಯಕ್ತಿಕವಾಗಿರ್ತಕ್ಕಂಥದ್ದಕ್ಕೆ ಅಗೌರವ, ನಾವು ಬಹಳಷ್ಟು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಅವರ ಶಕ್ತಿ ಏನಿದೆ ಇವತ್ತು ಒಂದು ಕಡೆ ಇಟ್ಕೊಂಡು ಕೂಡ ಅದು ಬಹಳಷ್ಟು ಮಟ್ಟಿಗೆ ಸಾಧಕ ಅಲ್ಲ ಅನ್ನೋದು ನಮ್ಮ ವಿಚಾರ. ಅವ್ರ ಬಗ್ಗೆ ನಾವು ಯಾರು ಕೂಡ ಅವರಿಗೆ ಅಗೌರವ ತರಬೇಕು, ಅವರ ಹಿರಿತನಕ್ಕೆ ಅವರ ಶ್ರಮಕ್ಕೆ ನಾವು ಯಾರು ಕೂಡ ಕಡಿಮೆ ಮಾಡಿದ್ದೀವಿ ಅಂತಕ್ಕಂಥ ಮಾತು ಕೂಡ ಅಲ್ಲ. ಆ ವಿಚಾರವಾಗಿ ಯಡಿಯೂರಪ್ಪನವರಿಗೆ ಮತ್ತು ನಮ್ಮ ದೇವೇಗೌಡರಿಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಿಗೆ, ಇನ್ಫ್ಯಾಕ್ಟ್ ಅವರ CM ಅವರು ಇದ್ದಾರೆ, ಅವ್ರ ಬಗ್ಗೆ ನಾವು ಯಾರು ಕೂಡ ಅವರ ಅನುಭವದ ಮುಂದೆ ನಾವು ಯಾರು ಕೂಡ ಮಾತನಾಡೋದಕ್ಕೆ ಹೋಗ್ತಾ ಇಲ್ಲ. ಬಟ್ ಅವರು ಮಾಡ್ತಾ ಇರತಕ್ಕಂಥ ಆಡಳಿತನಿದೆ ಅದು ತಪ್ಪಿದೆ ಅನ್ನೋದನ್ನ ಹೇಳ್ತೀವಿ. ಅವರ ವೈಯಕ್ತಿಕವಾಗಿ ನಾವು ಯಾರು ಕೂಡ ನಮ್ಮ ಟೀಮಿಂದ ಯಾರು ಕೂಡ ಮಾತನಾಡಿಲ್ಲ, ಇನ್ಕ್ಲೂಡಿಂಗ್ ಯತ್ನಾಳ್. ಅವರ ಭಾಷೆನಲ್ಲಿ, ಅವರು ಆಡ ಭಾಷೆನಲ್ಲಿ, ಉತ್ತರ ಕರ್ನಾಟಕದ ಭಾಷೆನಲ್ಲಿ ಒಂದ್ ಸ್ವಲ್ಪ ಅವನು ತಾನು ಅನ್ನೋದು ಒಂದ್ ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು. ಆದ್ರೆ ಅವ್ರು ಇವತ್ತಿಗೂ ಕೂಡ ನಮ್ಮ ಟೀಮಲ್ಲಿ ಕೂತಾಗ ಎಳ್ಳೆಷ್ಟು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಅಥವಾ ಯಾರೇ ಬಗ್ಗೆ ಆಗಲಿ ನಾವು ಸಣ್ಣತನದಿಂದ ಅಥವಾ ಏನೋ ಇದು. ಹಾಗಾದ್ರೆ ಇಷ್ಟು ಓಪನ್ ಆಗಿ ಅವ್ರು ಯಾಕೆ ಹೇಳ್ತಾರೆ ಹಂಗೆ ಇದು ಮಾಡೋದಿದ್ರೆ? ಹಾಗಾಗಿ ನಮ್ಮ ಟೀಮು ವಿ ಆರ್ ಇಂಟ್ಯಾಕ್ಟ್ ಅಂಡ್ ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಇನ್ ಅವರ್ ಡೈರೆಕ್ಷನ್ಸ್.
ಇಲ್ಲ ನಿನ್ನೆ ಮೊನ್ನೆ ಅವರು ಕೋಆಪರೇಟಿವ್ದು ಒಂದು ಓಪನಿಂಗ್, ಒಂದು ಬಿಲ್ಡಿಂಗ್ ಓಪನಿಂಗ್ ಇತ್ತು, ಅವರೇ ಸಂದರ್ಭದಲ್ಲಿ ಕಟ್ಟಿದ್ದಂಥದ್ದು. ನಾವು ಮಧ್ಯಾಹ್ನ ಎಲ್ಲ ನಾವು ಮತ್ತೆ ಸೇರ್ಕೊಂಡಿದ್ವಿ ನಾವೆಲ್ಲರೂ ಕೂಡ. ವಿ ಆರ್ ಆಲ್ ಎಲ್ಲರೂ ಕೂಡ ಮತ್ತೆ ಸಾಯಂಕಾಲ ಇದು ಮುಗಿಸ್ಕೊಂಡ್ಬಿಟ್ಟು ಒಂದು ಹತ್ರ ನಾವೆಲ್ಲರೂ ಎಂಟೈರ್ ಟೀಮ್ ಹ್ಯಾಡ್ ಸ್ಯಾಟ್ ಟುಗೆದರ್ ಅರವಿಂದ್ ಲಿಂಬಾವಳಿ ಅವ್ರ ಜೊತೆಗೆ. ಮತ್ತು ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನ ನಮಗೆ ಬಹಳಷ್ಟು ಇದರಲ್ಲಿ ಸಿಕ್ಕಿದೆ. ನಿನ್ನೆ ಮೊನ್ನೆನೂ ಕೂಡ ಇನ್ಫ್ಯಾಕ್ಟ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಅವ್ರ ಏರಿಯಾದಲ್ಲೇ ಜಾಸ್ತಿ ಇರೋದ್ರಿಂದ ಈ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಡೈರೆಕ್ಷನ್ಸ್ ಮೇಲೇ ವಿ ಆರ್ ಗಾನ್ ಆನ್ ಫೋಕಸ್ಡ್ ಆನ್ ದಿಸ್ ಆಲ್ಸೋ. ಸರ್, ತಮ್ಮಿಂದ ರಮೇಶ್ ಜಾರಕಿಹೊಳಿಯನ್ನ ಬೇರ್ಪಡಿಸುವಂತ ಕೆಲಸ ಸಾರಿ, ರಮೇಶ್ ಜಾರಕಿಹೊಳಿನ ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಅನ್ನೋ ಮಾತು ಕೂಡ. ಇಲ್ಲ, ಇದೆಲ್ಲ ಫಾಲ್ಸ್, ಟೋಟ್ಲಿ ಫಾಲ್ಸ್. ಯಡಿಯೂರಪ್ಪನವ್ರು ನನ್ನ ಹತ್ರ ಮಾತನಾಡಿದ್ರು, ಫಾಲ್ಸ್. ಜಾರಕಿಹೊಳಿ ಅವ್ರಿಗೆ ಯಾರೋ ಒಬ್ರು ಕಳಿಸಿದ್ರು, ಅದನ್ನು ಕಳಿಸಿದ್ದು ನಿಜ, ಆದರೆ ಅವ್ರು ಬಂದಿದ್ದು ಬೇರೆ ಮಾತಿಗೆ, ಈ ಪೊಲಿಟಿಕಲ್ ಮಾತಿಗಲ್ಲ. ದಟ್ ಈಸ್ ಆಲ್ಸೋ ಫಾಲ್ಸ್. ಆಮೇಲೆ ಯತ್ನಾಳ್ ಅವರು ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಹೆದರ್ಸಿದ್ರು, ಅವರು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ತಗೊಂಡೋಗಿ ಪೂಜೆ ಮಾಡಿಸಿದ್ರು, ಫಾಲ್ಸ್. ಅವ್ರದ್ದು ಶುಗರ್ ಫ್ಯಾಕ್ಟ್ರಿದು ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ಅವ್ರದ್ದು ಏನೋ ದೇವ್ರು ಒಳ್ಳೇದು ಮಾಡಲಿ, 2 ವರ್ಷ ನಮಗೆ ಈ ಸರ್ಕಾರದಿಂದ ಬಹಳಷ್ಟು ತೊಂದರೆಗಳಾಗಿತ್ತು, ದೇವರೇ ನೀನು ನನಗೆ ಆಶೀರ್ವಾದ ಮಾಡಿದೀಯಾ, ಇವತ್ತು ನನ್ನ ಸಂಕಷ್ಟಗಳನ್ನ ದೂರ ಮಾಡಿದೀಯಾ, ಇನ್ನು ಮೇಲಾದರೂ ಇದಕ್ಕೆಲ್ಲದಕ್ಕೂ ಅಂತ ಹೇಳಿಬಿಟ್ಟು ಐ ಶುಡ್ ಥ್ಯಾಂಕ್ ನಮ್ಮ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರು ನಾಗೇಂದ್ರ ಸ್ವಾಮಿ ಅವರು ಬಂದ ಮೇಲೆ ಪಾಪ ಯತ್ನಾಳ್ ಅವರಿಗೆ ಒಂದು ಸ್ವಲ್ಪ ಈಸ್ ಔಟ್ ಮಾಡಿಕೊಟ್ರು. ಐ ಶುಡ್ ಥ್ಯಾಂಕ್ ಹಿಮ್. ವಾಟ್ ಎವರ್ ಹೂ ಎವರ್ ಹ್ಯಾಸ್ ಡನ್ ಎ ಗುಡ್ ಜಾಬ್, ಯು ಶುಡ್ ಥ್ಯಾಂಕ್ ಹಿಮ್. ಸೊ ಆ ಥರ ಎಲ್ಲರೂ ಒಂದು ಸ್ವಲ್ಪ ಬಂದ ಮೇಲೆ ಅವ್ರನ್ನ ಇದು ಮಾಡಿಕೊಟ್ರು. ಅದಕ್ಕೋಸ್ಕರ ಅವರು ರಾಜಕೀಯವಾಗಲ್ಲ, ನಾನು ಮತ್ತೆ ಕರ್ಕೊಂಡು ಹೋದ್ರೆ ಎಲ್ಲರನ್ನೂ ರಾಜಕೀಯ ಅಂತಾರೆ, ಹಾಗಾಗಿ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬನೇ ಹೋಗಿ. ಇನ್ಫ್ಯಾಕ್ಟ್ 24ನೇ ತಾರೀಕು ಈ ಉದಯಗಿರಿ ವಿಚಾರವಾಗಿ ನಾವು ಮೈಸೂರಿಗೆ ಹೋಗ್ತಕ್ಕಂಥ ವಿಚಾರ ಇದೆ. ಇನ್ನೂ ಕೂಡ ಇಸ್ ಯೆಟ್ ಟು ಬಿ ಫೈನಲೈಸ್ಡ್. ವಿಲ್ ಗೆಟ್ ಇಟ್ ಫೈನಲೈಸ್ಡ್. ಐ ಥಿಂಕ್ ಇಶ್ಯೂಸು ಅವರಿಗೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ನಾವು ಯಾರು ಕೂಡ ಹೋಗ್ಬಿಟ್ಟು ಪದೇ ಹೋಗ್ಬಿಟ್ಟು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಉದ್ದೇಶ ನಮಗಿಲ್ಲ. ಮನವರಿಕೆ ಆಗಿದ್ದನ್ನ ಮತ್ತೆ ಪದೇ ಹೇಳೋದ್ರಲ್ಲಿ ಅವ್ರಿಗೂ ಕೂಡ ಇದಾಗ್ಬೋದು. ಮತ್ತೆ ಮಾಧ್ಯಮದ ಮುಖೇನ ಅಂತೂ ಪ್ರತಿನಿತ್ಯ ಏನು ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಐ ಡೋಂಟ್ ಥಿಂಕ್ ಇಟ್ ಈಸ್ ನೆಸೆಸರಿ. ಸಂದರ್ಭ ಬಿದ್ದರೆ ಹೋಗೋದಕ್ಕೂ ಹಿಂಜರಿ ಅಲ್ಲ. ವಿಲ್ ಗೋ ಆಸ್ ಎ ಟೀಮ್ ಅಂಡ್ ವಿಲ್ ಕಮ್ ಆಸ್ ಎ ಟೀಮ್. ಮುಂದೆ ನಡೆ ಏನಿರುತ್ತೆ ಸರ್? ಫೈನಲಿ ಈಗಿರೋ ಅಧ್ಯಕ್ಷ ಬದಲಾವಣೆ ಆಗ್ತಾರೆ ಅಂತ ಅನ್ಕೊಂಡಿದ್ದಾರೆ ಸರ್? ಎಸ್, ಹೌದು, ಹಾಗೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸ್ಪಷ್ಟವಾಗಿದೆಯಾ? ಸಾಕಲ್ಲ? ಸುದ್ದಿಗಳು ಬೇರೆ ಹೋಯ್ತು. ಸುದ್ದಿ ನೀವು ಕೊಟ್ಟಿದ್ದು ಉಲ್ಟಾ ಹೋಯ್ತು. ಇವಾಗ ನೀವೇ ಬಂದಿದ್ದೀರ, ಪ್ರತಾಪ್ ಸಿಂಗ್ ಬದಲು ನೀವೇ ಮಾತಾಡ್ಬಿಟ್ಟಿದ್ರೆ ನಮ್ಗೆ ಕ್ಲಾರಿಟಿ ಸಿಗ್ಬಿಡುತ್ತೆ. ಅವರು ಪಾಪ ಇದನ್ನೇ ಮಾತಾಡಿದ್ದಲ್ವಾ, ಬೇರೆ ಮಾತಾಡಿಲ್ಲ ಸರ್. ಪಾರ್ಟಿ ವಿಷಯ ಬಗ್ಗೆ ಮಾತಾಡಿಲ್ಲ. ಪಾರ್ಟಿ ವಿಷಯ ಮಾತನಾಡೋದಕ್ಕೆ ಆ ಥರದ್ದು ಇನ್ನೂ ಕೂಡ ಚರ್ಚೆಗಳು ಪೂರ್ಣ ಪ್ರಮಾಣದಲ್ಲಿ ಆಗಿರಲಿಲ್ಲ. ಹಿಂದೆ ಸರ್ದಿಲ್ಲ ನಮ್ಗೆ ಹೇಳಿದ್ರು. ನಾವು ಅವ್ರು ಹೇಳಿದ್ರು ನಾವು ಯಾವ್ದೇ ಬದಲಾವಣೆ ಮಾಡಕ್ಕೆ ಯಾರೋ ಅವತ್ತು ಅದನ್ನ ಹಿಂದೆ ಸರ್ದಿದ್ದೀವಿ ಅಂತಾನೆ ಹೇಳಿಲ್ಲ. ನೀವೇ ಪ್ರತಾಪ್ ಸಿಂಗ್ ಅವ್ರು ಹೇಳಿದ್ರು ನಾವು ಯಾರನ್ನ ಬದಲಾವಣೆ ಮಾಡಕ್ ಹೋಗ್ತಿಲ್ಲ. ಬದಲಾವಣೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ, ಏನೋ ಒಂದು ಫೋರ್ಸ್ಫುಲ್ ಆಗಿ ನಾವು ಇದನ್ನೇ ಮಾಡ್ಬಿಡ್ತೀವಿ ಅಂತ ಇಲ್ಲ. ಅದಕ್ಕೋಸ್ಕರನೇ ನಾವು ಮೀಟಿಂಗ್ ಸೇರಿದೀವಿ ಅಂತ ಅರ್ಥದಲ್ಲ ಅದು. ಇದೆಲ್ಲ ಮಾಹಿತಿಗಳನ್ನು ವರಿಷ್ಠರಿಗೆ ಕೊಟ್ಟಾಗಿದೆ. ಇವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಕೂತಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ರು. ಹಿ ಡಿಡ್ ನಾಟ್ ಮೀನ್ ನಾವು ಆ ವಿಚಾರವನ್ನು ವರಿಷ್ಠರಿಗೆ ಹೇಳಾಗಿದೆ. ಈಗ ಮತ್ತೊಂದ್ಸರಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಅಂದ್ರೆ ಅದನ್ನ ಹಿಂದೆ ಸರಿದಿದ್ದಾರೆ, ಇದನ್ನ ಬಿಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಸ್ವಲ್ಪ ಅದೇ ಹೇಳಿದ್ದು, ಮಿಸ್ಇಂಟರ್ಪ್ರಿಟ್ ಆಗಿದೆ ಅದು. ಐ ಥಿಂಕ್ ಐ ಆಮ್ ವೆರಿ ಕ್ಲಿಯರ್ ವಿತ್ ಇವತ್ತು ಅಚಾನಕ್ ಆಗಿ ನೀವೆಲ್ಲರೂ ಸಿಕ್ಕಿದ್ದಕ್ಕೂ ಅದಕ್ಕೂ ಒಳ್ಳೇದಾಯ್ತು. ರೌಂಡ್ಸ್ ಇವತ್ತು ಮುಗೀತಾ? ನಮ್ದೇ ಫಸ್ಟ್ ರೌಂಡಾ? ಯಾರು ಇಲ್ವಾ? ಪರಮೇಶ್ವರು ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರಿರ್ಬೇಕಲ್ವಾ? ಇಲ್ಲ ಅಂದ್ರು. ನಾನು ಇವಾಗ ಇದು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ. ಮಂತ್ರಾಲಯಕ್ಕೆ ಬಹಳ ದಿನದ ಪೆಂಡಿಂಗು, ಅಲ್ಲೆಲ್ಲ ಮುಖಂಡ್ರು ಬರ್ರಿ ಅನ್ನೋರು. ಸರಿ, ನಮಗೂ ಇವೆಲ್ಲವೂ ಇದ್ವಲ್ಲ, ನಡೀತಾ ಇದ್ವು.
ಹಂಗಾಗಿ ಇಲ್ಲ, ಮನೆಯವರು ನಾವು ಮಕ್ಕಳು ಬಂದಿದ್ದಾರೆ, ನನ್ನ ಮಗಳು ಬಂದಿದ್ದಾರೆ. ಹಂಗಾಗಿ ಒಂದಿನ ಒಂದು ಬ್ರೇಕ್ ತಗೊಂಡು ಹೋಗಿ ಅಷ್ಟರೊಳಗೆ ನಮ್ಮ ಚಂದ್ರವ್ರು ಫೋನ್ ಮಾಡಿದ್ರು, ಹಿಂಗೆ ರೌಂಡ್ಸ್ ಬರ್ತಾ ಇದ್ದೀವಿ, ಒಂದು ರೌಂಡ್ ಎಲ್ಲ ಸಿಗ್ಬೋದಾ ಅಂದರು. ಹಿಂಗೆಲ್ಲ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಇವೆಲ್ಲವೂ ಒಂದು ಸ್ವಲ್ಪ ಮತ್ತೊಂದು ಸರಿ ಇದನ್ನೆಲ್ಲದನ್ನು ಸೇರೋಕ್ಕೆ. ಸೊ ನಮ್ಮ ಟೀಮ್ ಅವ್ರಿಗೂ ಒಂದು ಸ್ವಲ್ಪ ಮಾತಾಡ್ಕೊಂಡೆ, ಹಿಂಗೆ ಇದೆಯಲ್ಲ ಏನು ಅಂದೆ. ನೋಡಿ ನಿಮಗೆ ತಿಳಿದಂತೆ ಇದ್ದೇನಾ, ಬಟ್ ಮೇಜರ್ ಆಗಿ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಐ ಸ್ಟಾರ್ಟೆಡ್ ಸ್ಟಡಿಂಗ್ ನಾವು. ಮುಂಚೆನೂ ಮಾತಾಡಿ ನೋಡಿದ್ದೆ ನಾನು ಭಾಳಷ್ಟು ವಿಚಾರ, ಬಟ್ ಇಟ್ಸ್ ಅನ್ ಬಿಗ್ ಥ್ರೆಟ್ ಟು ಕರ್ನಾಟಕ, ಎಸ್ಪೆಷಲಿ ಹೂ ಹ್ಯಾವ್ ಕಮ್ ಫ್ರಮ್ ವೆಸ್ಟ್ ಬೆಂಗಾಲ್. ಬಂಗಾರದ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಬೆಂಗಾಲೀಸು. ಅವರೆಲ್ಲರೂ ಕೂಡ ದೇ ಹ್ಯಾವ್ ರಿಪ್ಲೇಸ್ಡ್ ಮಾರ್ವಾಡೀಸ್, ದೇ ಹ್ಯಾವ್ ರಿಪ್ಲೇಸ್ಡ್ ಟೋಟಲಿ. ನಮ್ಮ ಬಂಗಾರ ಮಾಡೋರು ಇದ್ರಲ್ಲ ನಮ್ಮ ಕರ್ನಾಟಕದ ಅಕ್ಸಾರಿರು, ಅವ್ರನ್ನ ರಿಪ್ಲೇಸ್ ಮಾಡಿಬಿಟ್ಟಿದ್ದಾರೆ ಟೋಟಲ್. ನಮಗೆ ಚಿಕ್ಕಪೇಟೆ ಬಳೆಪೇಟೆ ಎಲ್ಲವೂ ಕೂಡ ನಮ್ಮ ಕನ್ನಡಿಗರಿದ್ದವರು, ಕಾಟನ್ ಪೇಟೆ ಇವೆಲ್ಲವೂ ಇದ್ದವು, ಅವೆಲ್ಲವೂ ಕೂಡ ಬದಲಾವಣೆ ಆಗಿ ಒಂದು ಸ್ವಲ್ಪ ಮಾರ್ವಾಡಿಸಿಗೆ ಬಂದ್ಬಿಟ್ಟಿತ್ತು. ಮಾರ್ವಾಡೀಸ್ನ ರಿಪ್ಲೇಸ್ ಮಾಡಿಬಿಟ್ಟು ಇವರು ಬೆಂಗಾಲೀಸ್ ಅನ್ನೋ ಹೆಸರಿನಲ್ಲಿ ಇವರು ಇಲ್ಲಿಗಲ್ ಇಮಿಗ್ರೆಂಟ್ಸು ಭಾಳಷ್ಟು ಬಿಸ್ನೆಸ್ಸನ್ನು ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಕ್ಯಾಪ್ಚರ್ ಮಾಡಿಬಿಟ್ಟು ದೇ ಆರ್ ಕಂಟ್ರೋಲಿಂಗ್ ಆಲ್ಮೋಸ್ಟ್ ದ ಪೊಲಿಟಿಕಲ್ ಸಿನೇರಿಯೋ ಆಲ್ಸೋ, ಆ್ಯಂಡ್ ದೇ ಆರ್ ಇನ್ ಬಿಗ್ ನಂಬರ್ಸ್. ಕರ್ನಾಟಕ ರಾಜ್ಯದ ಇವತ್ತಿನ ನನ್ನ ಮಾಹಿತಿ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅದರ 40 ಲಕ್ಷ ಜನ ಮೇಲಿದ್ದಾರೆ. ಮೇಜರ್ 40 lakhs ಅಂದರೆ ನಿಮ್ಮ ಕಾರ್ಪೊರೇಷನ್ಸ್ ಎಲೆಕ್ಷನ್ಸು ಇವೆಲ್ಲವೂ ಬಂದ್ಬಿಟ್ರೆ ಇಟ್ ವಿಲ್ ಬಿ ನಿಮಗೆ ಕಾರ್ಪೊರೇಟರ್ಸ್ನೆಲ್ಲದನ್ನು ಕೂಡ ಅಪ್ಸೆಟ್ ಮಾಡ್ತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಇದೆಲ್ಲದೂ ಕೂಡ ಬಂದ್ಬಿಡ್ತದೆ. ಐ ಥಿಂಕ್ ವಿ ನೀಡ್ ಟು ಸಿ ಇಟ್ ಇನ್ ಆಫ್ಕೋರ್ಸ್. ಕೇಂದ್ರ ಸರ್ಕಾರದ ಜವಾಬ್ದಾರಿಗಳು ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ನಾನು ಅನ್ಕೊಂತೀನಿ. ಯಾಕಂದರೆ ಅವ್ರ ಕಾನೂನು ಇನ್ನೊಂದು ಸ್ವಲ್ಪ ತೀಕ್ಷ್ಣವಾಗಿ ಮಾಡಬೇಕು. ಈಗ ಲಾಸ್ಟ್ ಟೈಮ್ ಒಂದು CAA ಮತ್ತು ಇದನ್ನೆಲ್ಲದನ್ನು NCA ಮಾಡಿದ್ರು. ಫಸ್ಟು ಪಾಪ್ಯುಲೇಷನ್ ಸೆನ್ಸಸ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಮುಗಿಸ್ಕೊಂಡ್ಬಿಟ್ಟು, ಯಾಕೆ ಪಾಪ್ಯುಲೇಷನ್ ಸೆನ್ಸಸ್ ಇವಾಗೇನು ನಮಗೆ ಇಟ್ ಈಸ್ ಅ ರನ್ನಿಂಗ್ ಪ್ರೋಸೆಸ್. ಆಧಾರ್ ಎವ್ರಿ ಹುಟ್ಟಿದ ಮಗುಗೆ ಈಗ ಆಧಾರ್ ಕಾರ್ಡಲ್ಲಿ ನಾವು ತಗೊಂಡ್ಬಿಟ್ಟಿದ್ದೀವಿ ಪಾಪ್ಯುಲೇಷನ್. ಸೊ ನಮಗೆ ಪಾಪ್ಯುಲೇಷನನ್ನು ಜನಗಣತಿ ಮಾಡೋದು ಮುಂಚೆ ಥರ ಮನೆಗೆ ಹೋಗಬೇಕು, ಜನಗಣತಿ ಮಾಡಬೇಕು ಅಥವಾ ಇದು ಮಾಡಬೇಕು ಅನ್ನೋದಿಲ್ಲ. ಆಧಾರ್ ಕಾರ್ಡಿನ ಮೇಲೆ ಇಫ್ ಯು ಪ್ರೆಸ್ ಎ ಬಟನ್ ಯು ವಿಲ್ ಗೆಟ್ ಎವ್ರಿ ಸ್ಟೇಟ್, ಎವ್ರಿ ವಿಲೇಜ್ ಯು ವಿಲ್ ಗೆಟ್. ನಿಮಗೆ ಪೂರ್ಣ ಪ್ರಮಾಣದ ಜನಸಂಖ್ಯೆ ಇವತ್ತು ಸಿಕ್ಬಿಡ್ತದೆ. 2-3 ತಿಂಗಳಲ್ಲಿ ಇದನ್ನು ಮಾಡ್ಕೊಂಡ್ಬಿಡ್ಬೋದು. ಅಂಡ್ ಡಿಲಿಮಿಟೇಷನ್ಸ್ ಈಸ್ ಆಲ್ಸೋ ಇನ್ ದ ಕಾರ್ಡ್ ನಾವು. ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ ಆಫ್ ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲೀಸ್ ಆಲ್ಸೋ ಇಟ್ ಈಸ್ ಇನ್ ದ ಕಾರ್ಡ್, ಬಿಕಾಸ್ 25 ವರ್ಷ 30 ವರ್ಷ ಆದಮೇಲೆ ಇದೆಲ್ಲದೂ ಕೂಡ ಆಗೋದಿದೆ. ಹಾಗಾಗಿ ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಬನ್ನಿ. ಸೊ ನಮ್ಮ ಇಂಟ್ರೆಸ್ಟು ಪಾಲಿಟಿಕ್ಸ್ ಎಷ್ಟಿದೆಯೋ ವಿ ಆರ್ ಆಲ್ ಪಾಲಿಟಿಷಿಯನ್ಸ್ ಅಟ್ ದ ಕಾಸ್ಟ್ ಆಫ್ ದ ಸ್ಟೇಟ್. ನಾವು ಕಲ್ತಿರೋದೆಲ್ಲದೂ ಇದರಿಂದ. ಸೊ ಹಾಗಾಗಿ ಅಡ್ಮಿನಿಸ್ಟ್ರೇಷನಿಗೆ ಬರೋದಕ್ಕೆ ಅಥವಾ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಏನೇನು ಮಾಡಬೇಕು ಅದೆಲ್ಲದನ್ನು ಕೂಡ ಸೇರಿಸ್ಕೊಂಡು ಮಾಡಿದ್ವಿ.